ಒಬ್ಬ ವ್ಯಕ್ತಿಯಾಗಿ ಅವರ ಪ್ರಬುದ್ಧತೆಯನ್ನು ಹೊಂದಬೇಕಾದ್ರೆ ಗುರುವಿನ ಆಶೀರ್ವಾದ ಪ್ರಮುಖವಾಗಿ ಅವರ ಜೀವನದಲ್ಲಿ ಇರ್ತದೆ. ಗುರು ಇಲ್ಲದೇ ಇದ್ರೆ ಗುರಿ ಮುಟ್ಟಕ್ಕಾಗೋದಿಲ್ಲ ಅನ್ನುವಂತ ಹಿರಿಯರ ಮಾತು. ಅಂತಹ ಗುರುವಿನ ಸ್ಥಾನವನ್ನ ಅಲಂಕರಿಸಿ ಇವತ್ತು ಗುರುವಂದನೆಯನ್ನ ಸ್ವೀಕರಿಸಂತ ಗುರುಗಳು ಹೇಗೆ ಅಂತಂದ್ರೆ ಶ್ರೀಗಂಧ ಇದ್ದಂಗೆ. ಶ್ರೀಗಂಧ ಅಂತ ಗೊತ್ತಲ್ಲ ನಿಮ್ಗೆ, ಎಲ್ಲಾದ್ರಲ್ಲೂ ಶ್ರೇಷ್ಠತೆಯನ್ನು ಹೊಂದಿದಂತದ್ದು ಶ್ರೀಗಂಧ. ಗಂಧವ ತೇವಲ್ಲಿ ಒಂದೊಂದು ನೊಣವಿಲ್ಲ, ಗಂಧವ ತೇವಲ್ಲಿ ಒಂದೊಂದು ನೊಣವಿಲ್ಲ, ಸಂಧಿಸಿ ಒಲವಗಿರುವಲ್ಲಿ. ಗಂಧ ತೇಯ್ತಾ ಇರ್ತೀವಿ, ಎಲ್ಲದರಲ್ಲೂ ನೋಡಿ ನೀವು ನೊಣ ಗಳವು ಹುಳ ಎಲ್ಲ ಕಡೆ ಇರ್ತವೆ, ಆಗ ಗಂಧ ತೇಯುವಲ್ಲಿ ಒಂದು ನೊಣ ಇಲ್ಲ, ಒಂದು ನೊಣ ಇಲ್ಲ. ಅಂತ ನಿಸ್ವಾರ್ಥಿ ಯಾರು ಅಂತಂದ್ರೆ ಗುರುವಿನ ಸ್ಥಾನ ಹೊಂದಿದಂತ ಮಹಾಸ್ವಾಮಿಗಳು. ಅವರಿಗೆ ಯಾವ ಮತ್ತ ಸಂಧಿಸಿ ಒಲವ ಬಿಡುವಲ್ಲಿ ಅನ್ನುವಂಥದ್ದು ಒಂದು ಶಬ್ದವನ್ನು ಹೇಳಿದ್ವಿ ನಾವು. ಗುರುವಿನ ಆಶೀರ್ವಾದ ಪಡೆದು ಮತ್ತ ಗುರು ಬೇಕು ಅಂತ ಬರೋರು ನಾವು ನೀವೆಲ್ಲರೂ. ಅದು ಸಂಧಿಸಿ ನಾವು ಒಲವನ್ನ ಬಿಡ್ತಾ ಇಲ್ಲ, ಗುರುವನ್ನ ಇವತ್ತು ನಾವು ಸಲ್ಲಿಸ್ತಾ ಇದ್ದೀವಿ, ಆಗ ಅವರು ಒಲವನ್ನ ಬಿಡ್ತಾ ಇಲ್ಲ ಅಂತಂದ್ರೆ ಅವರು ನಮ್ಗೆ ಸನ್ಮಾರ್ಗದಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಭಾವನೆ, ನಮ್ಮ ನಿಮ್ಮೆಲ್ಲರ ಭಾವನೆ. ಅವರು ನಮಗೆ ಸನ್ಮಾರ್ಗದಂತ ಕರ್ಕೊಂಡು ಹೋಗುವಂಥದ್ದು, ಸಮಾಜದಲ್ಲಿ ಆಗುವಂತ ಆ ಕೆಲವು ದುಶ್ಚಟಗಳನ್ನ ಬಿಡಿಸುವಂತದ್ದು, ಸ್ವಚ್ಛತೆಯ ಒಂದು ಅವರ ಹುಟ್ಟುಹಬ್ಬಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅದು ಕೇಂದ್ರ ಸರ್ಕಾರದಿಂದ ಹಿಡ್ಕೊಂಡು ರಾಜ್ಯ ಸರ್ಕಾರವರೆಗೂ ಆ ಕಾರ್ಯಕ್ರಮವನ್ನ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಮಾಡ್ತಾರೆ. ಅಂತದನ್ನ ಮಠದಿಂದ ಮಾಡ್ತಾರೆ ಗುರುಗಳು ಅಂತಂದ್ರೆ ಈ ಸಮಾಜವನ್ನ ತಿದ್ದುವಂತ ಒಂದು ಏನಾದ್ರೂ ಭಾವನೆ ಅಧಿಕಾರ ಇರಬೇಕು ಅನ್ನೋದಾದ್ರೆ ಅದು ಗುರುವಿಗೆ ಇರ್ತದೆ ಅನ್ನುವಂಥದ್ದು. ಆ ಗುರುವಿನ ಸನ್ಮಾನದಲ್ಲಿ ನಾವು ನೀವೆಲ್ಲರೂ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವಂತ ಸಾಗೋಣ ಅನ್ನುವಂಥದ್ದು ಕಾರ್ಯಕ್ರಮ ಮೂಲ ಉದ್ದೇಶವೇ ಅದು. ಗುರು ವಂದನೆ ಅಂತಂದ್ರೆ ಗುರುವಿನಿಂದ ಕಲಿತಂತ ವಿದ್ಯೆಯನ್ನ ಸಮಾಜಕ್ಕಾಗಿ ಬಳಸಿ ಆ ಸಮಾಜದಿಂದ ಬಂದಂತ ಎಲ್ಲಾ ಒಳಿತುಗಳನ್ನ ತೆಗೆದುಕೊಂಡು ಬಂದು ಗುರುವಿನ ಪಾದಕ್ಕೆ ಹಾಕುವಂಥದ್ದೇ ಗುರು ವಂದನ ಕಾರ್ಯಕ್ರಮ. ನಮ್ಮ ದೃಷ್ಟಿಯಲ್ಲಿ ನಾವು ಚಿಕ್ಕಂದಿನಿಂದಲೂ ಕೂಡ ಗದುಗಿನ ತೋಟಗಾರ ಮಠದ ಆಶ್ರಯದಲ್ಲಿ ಬೆಳೆದಿದ್ದೀವಿ. ನಮ್ಮ ತಾಯಿಯವರಾಗಲಿ, ನಮ್ಮ ತಂದೆಯವರಾಗಲಿ ಮತ್ತು ನನ್ನ ಎಲ್ಲ ಗೆಳೆಯರ ಬಳಗ, ನಾನು ಕಲಿಯುವಂತ ಗೆಳೆಯರ ಬಳಗ ಕೂಡ ನಾವು ತೋಟಗಾರ ಗುರುವಿನ ಮಠದಲ್ಲಿ, ಗದುಗಿನ ತೋಟಗಾರ ಮಠದಲ್ಲಿ ಅವರ ಆಶ್ರಯ ಅಂದ್ರೆ ಅವರ ಸನ್ಮಾನದಲ್ಲಿ ಬೆಳೆದವರು. ಹಾಗಾಗಿ ಗುರುವಿನ ಬಗ್ಗೆ ತುಂಬಾ ಗೌರವ ಮತ್ತು ನಂಬಿಕೆ ನಿಟ್ಟಂತ ಒಂದು ಗುಣ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಈಗ ತಾನೇ ನಾವೆಲ್ಲರೂ ಸಂಗೀತವನ್ನ ಕೇಳಿದ್ವಿ. ನಮ್ಮ ಇವರು ವೀರ್ ಶೆಟ್ಟಿ ತುಂಬಾ ಅಭಿಮಾನದಿಂದ ಹೇಳ್ತಾ ಇದ್ರು ಕಲಾವಿದರ ಬಗ್ಗೆ. ನಾವು ಬಹಳ ಸ್ವಲ್ಪ ಏನಾದ್ರು ಮಾತಾಡಿ, ಏನಾದ್ರು 4 ಮಾತು ಹೇಳಿ, 4 ಮಾತು ಹೇಳೋದ್ರಿಂದ ಹಸಿವಾದ್ರೆ ಹೊಟ್ಟೆ ಅನ್ನ ಹೋದ್ರೆ ಮಾತ್ರ ಹೊಟ್ಟೆ ತುಂಬುತ್ತೇವೆ ಅಂತ ಮಾತಿನಿಂದ ಹೊಟ್ಟೆ ತುಂಬಲ್ಲ. ಹಾಗಾಗಿ ಮಾತಾಡೋದಕ್ಕಿಂತ ಕೆಲಸ ಮಾಡೋದು ಉತ್ತಮ ಅನ್ನುವಂಥದ್ದು ನನ್ನ ಭಾವನೆ. ಯಾಕಂದ್ರೆ ಮಾತುಗಳನ್ನ ಹೇಳ್ತೇವೆ, ಅದು ಮನಸ್ಸಿಗೆ ಮುದವನ್ನ ನೀಡ್ತದೆ, ಮತ್ತೆ ಮನೆಗೆ ಹೋಗ್ತೇವೆ, ಕೆಲಸವನ್ನ ಮಾಡುವಂತ ಮನೋಭಾವನೆಯನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮನೆಗೆ ಹೋದ್ರೆ ಮರುದಿನ ಆ ಕೆಲಸವನ್ನು ಮಾಡಬೇಕಲ್ಲ ಅನ್ನುವಂತ ಗುಣವೂ ಕೂಡ ಮನುಷ್ಯನಿಗೆ ಬರ್ತದೆ ಅನ್ನೋದು. ಕಲಾವಿದರು ಈಗ ತಾನೇ ಸಂಗೀತವನ್ನು ಕೇಳಿದ್ವಿ, ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು ಅಂತಂದ್ರೆ ಫಸ್ಟ್ ನಾವು ಅದೇ ಪ್ರಥಮವಾಗಿ ಬಂದು ವೇದಿಕೆ ಮೇಲೆ ಕೂತಾಗ ಗುರುವಿನ ಒಂದು ಗಾಯನವನ್ನ ಹೇಳ್ತಾ ಇದ್ರು. ನನಗೆ ನಮ್ಮ ಗದಗಿನ ಕವಿ ಗವಾಯಿಗಳವರ ಮಠದಲ್ಲಿ ಕೇಳಿದಂತ ಗಾಯನ ನೆನಪಾಯ್ತು. ಅಷ್ಟು ಚೆನ್ನಾಗಿ ಅವರು ಗಾಯನವನ್ನು ಆಡ್ತಾ ಇದ್ರು. ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನೋಡ್ರಿ ಏನಾಗಿದೆ ಅಂತಂದ್ರೆ, ಈಗ ಇಲ್ಲಿ ನಾವು ಹಿರಿಯರಿಗಿಂತ ಇನ್ನೂ ಹಿರಿಯರಿದ್ದಾರೆ. ಇವರ ಹಿರಿಯರನ್ನ ನೋಡಿದಾಗ ಅವಾಗ ಒಂದು ಭಾವನೆ ಇತ್ತು. ಎಲ್ಲರೂ ಕೂಡ ಅವನು ಹಿಂದೂ ಇರಲಿ